ಅಪ್ಪ ಈ ಮನೆ ಬೆಳಕು. ಇವತ್ ನಾವೆಲ್ಲರೂ ಅನ್ನ ತಿಂತಿರೋದೆ ಅವರಿಂದ. ಅಂತ ಅರಸನಕೋಟೆ ಯಜಮಾನ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ತರ ನೋಡ್ಕೊಳಪ್ಪ. ಅವ್ರು ಎಲ್ಲೇ ಹೋಗಿದ್ರು ಮನೆಗೆ ಕ್ಷೇಮವಾಗಿ ಬರೋ ಹಾಗೆ ಮಾಡು. ಅಪ್ಪ ಬನ್ನಿ. ಅಪ್ಪ ಅಮ್ಮಂಗ್ ಗಿಫ್ಟ್ ತರಕ್ ಹೋಗಿದ್ರಂತೆ, ಏನ್ ಗಿಫ್ಟ್ ತಂದ್ರಿ? ಭಾವ ಏನ್ ಗಿಫ್ಟ್ ತಂದಿದಾರಂತ ನನಗ್ ಗೊತ್ತು, ನಾನ್ ಹೇಳ. ಓ ನಿನಗ್ ಗೊತ್ತಾ? ಹೇಳು ಹಾಗಾದ್ರೆ. ಚಿನ್ನದ ರೇಟ್ ಬಿದ್ದಿರೋ ಈ ಸಮಯದಲ್ಲಿ ಒಂದ್ ಅರ್ಧ ಕೆಜಿ ನೆಕ್ಲೆಸ್ ತಂದಿರ್ತೀರಾ ಅಕ್ಕನ್ಗೆ ಅಲ್ವಾ? ನೋ ನೋ, ನಾನ್ ತಂದಿರೋ ಗಿಫ್ಟೇ ಬೇರೆ. ಅಯ್ಯೋ ಹೌದಾ? ಲೇ ದಾಮು, ಯಾವಾಗ ನೋಡಿದ್ರು ಚಿನ್ನ ಚಿನ್ನ ಅಂತ ಆಸೆ ಪಡ್ತಿರ್ತೀಯಲ್ಲ, ಚಿನ್ನ ನೆರೋದು ತಿನ್ನಕ್ಕಾಗತ್ತೇನೆ? ಇರೋ ಚಿನ್ನ ಮೈ ಮೇಲೆ ಹಾಕೊಂಡು ಖುಷಿ ಪಡ್ಬೇಕು ಅಷ್ಟೇ ಅಲ್ವಾ ಮಗಳೇ? ಎಸ್ ಪಪ್ಪ. ಅಯ್ಯ ನಿಮ್ದೊಳ್ಳೆ ಜಾನಿ ಜಾನಿ ಎಸ್ ಪಪ್ಪ ಕಾಂಧನ ಆಗೋಯ್ತಲ್ರಿ. ರೀ ಹೆಣ್ಮಕ್ಳಿಗೆ ಎಷ್ಟು ಒಡವೆ ಇದ್ರು ಇನ್ನು ಬೇಕು 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 ಅಂತ ಅನ್ಸುತ್ತೆ ಕಣ್ರಿ. ನಿಮ್ಗೇನು ಗಂಡಸರಿಗೆ ಒಂದ್ ಚೈನು ವಾಚು ಉಂಗ್ರ ಹಾಕೊಂಡು ಹಂಗೆ ಸೀದಾ ಹೋಗ್ಬಿಡ್ತೀರಾ. ಆದ್ರೆ ನಮ್ಗ ಹಂಗ ಅಯ್ಯೋ ಶಾಸ್ತ್ರಕ್ಕೊಂದು, ಗೌರಿ ಪೂಜೆಗೊಂದು, ಗಂಗೆ ಪೂಜೆಗೊಂದು, ಮುಹೂರ್ತಕ್ಕೊಂದು, ರಿಸೆಪ್ಷನ್ಗೊಂದು, ಅಯ್ಯೋ ದೇವ್ರೆ ಎಲ್ಲಾ ಶಾಸ್ತ್ರಕ್ಕೂ ಒಂದೊಂದ್ ಒಡವೆ ಹಾಕೋಬೇಕು. ಇಲ್ಲ ಅಂದ್ರೆ ನಮ್ಮನ್ನ ಯಾರು ಮೂಸಲ್ಲ. ದಾಮಿನಿ, ಒಂದ್ ಕೆಲ್ಸ ಮಾಡೆ, ಚಿನ್ನದ ಬದಲಾಗಿ ಮೈ ಮೇಲೆ ಸಿಮೆಂಟ್ ಸುರ್ಕೊಂಡ್ಬಿಡು, ಎರಡು ಮೂಸ್ತಾರೆ. ಸರಿ ಸರಿ, ಈ ವಿಷಯ ಎಲ್ಲಿಗೆ ನಿಲ್ಸೋಣ. ಮೊದಲು ಮಾಮ್ಗೆ ಡ್ಯಾಡ್ ಏನ್ ಗಿಫ್ಟ್ ತಂದಿದ್ರ ಅಂತ ತಿಳ್ಕೊಳ್ಳೋಣ. ಓಕೆ, ನಾನು ಅಖಿಲ ಕೊಡ್ಬೇಕಾಗಿರೋ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಸೆಲೆಕ್ಟ್ ಮಾಡಿರೋ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ಅನುಷ್ಕಾಗೆ. ಯಾಕಂದ್ರೆ ಇದು ಅವಳದೇ ಐಡಿಯಾ. ಸೂಪರ್ ಅನುಷ್ಕಾ. ನೋಡಿದ್ರ ಭಾವ, ಅರಸನಕೋಟೆ ಹಿರಿ ಸೊಸೆಯಾಗಿ ಅವ್ರ ಅತ್ತೆ ಸಂತೋಷದ ಬಗ್ಗೆ ಎಷ್ಟೆಲ್ಲ ಕಾಳಜಿ ತಗೋತಿದ್ದಾಳೆ. ಈಗ್ಲೇ ಹಿಂಗೆ, ಇನ್ನು ಮದ್ವೆ ಆಗಿ ಈ ಮನೆ ಕಾಲಿಟ್ಮೇಲೆ ಇನ್ನು ಏನೇನೆಲ್ಲ ಮಾಡ್ಬೋದು. ಹೆಣ ಹೆಣ ಬೀಳುತ್ತೆ. ಮಾವ, ನೀವು ಅತ್ತೆಗೆ ಅಂತ ತಂದಿರೋ ಆ ಸರ್ಪ್ರೈಸ್ ಗಿಫ್ಟ್ ಏನು ಅಂತ ನಮ್ಗೆಲ್ರಿಗೂ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ. ಪ್ಲೀಸ್ ಹೇಳಿ ಮಾವ. ಓಕೆ ಓಕೆ, ಹೇಳ್ತೀನಮ್ಮ. ಅಖಿಲ ತಂದಿರೋ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಯಾವುದು ಅಂದ್ರೆ, ಅವ್ರು ತುಂಬಾ ಫೇವ್ರೆಟ್ ವಿಂಟೇಜ್ ಕಾರ್, ಅಂಬಾಸಿಡರ್ ಕ್ಲಾಸಿಕ್ ಬ್ಲೂ ಕಲರ್. ವಾವ್ ಡ್ಯಾಡ್, ಸೂಪರ್. ಇಟ್ಸ್ ಅ ವಿಂಟೇಜ್ ಕಾರ್. ಆದಿತ್ಯ, ರಿತು, ನಿಮ್ಮಮ್ಮ ಚಿಕ್ಕವಳಾಗಿದ್ದಾಗ ನಿಮ್ ತಾತ ಇದೇ ಗಾಡಿನಲ್ಲಿ ಪ್ರತಿದಿನ ಸ್ಕೂಲ್ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಿದ್ರಂತೆ. ಆಮೇಲೆ ಕೆಲವು ವರ್ಷಗಳ ನಂತರ ಆ ಗಾಡಿನ ಮಾರ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ಎಷ್ಟೇ ಲೇಟೆಸ್ಟ್ ಮಾಡೆಲ್ ಕಾರ್ಸ್ ಇದ್ರು ಆ ಗಾಡಿ ಮಾತ್ರ ನನಗೆ ತುಂಬಾ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಅಂತ ನಿಮ್ಮ ಅಮ್ಮ ಯಾವತ್ತೋ ಒಂದಿನ ಅನುಷ್ಕಾ ಹತ್ರ ಹೇಳಿದ್ಲಂತೆ. ನಾನು ಏನ್ ಗಿಫ್ಟ್ ಕೊಡ್ಬೇಕಂತ ಯೋಚನೆ ಮಾಡ್ತಿದ್ದಾಗ ಅನುಷ್ಕಾ ಬಂದು ಈ ವಿಷಯ ನನಗೆ ಹೇಳಿ, ಈ ಕಾರ್ ಕೊಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದ್ಲು. ನನಗೂ ಅದೇ ಕರೆಕ್ಟ್ ಗಿಫ್ಟ್ ಅಂತ ಅನಿಸ್ತು. ಆಮೇಲೆ ಅನುಷ್ಕಾನೆ ಖುದ್ದಾಗಿ ಹೋಗಿ ಆ ಓನರ್ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಈ ಗಾಡಿನ ನಮಗೆ ಮಾರ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಅವರು ಈ ಗಾಡಿ ಯಾರು ಉಪಯೋಗಿಸ್ತಾ ಇಲ್ಲ, ಧಾರಾಳವಾಗಿ ತಗೊಳ್ಳಿ ಅಂತ ಮಾರಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಾನು ಹನುಮಂತು ಹೋಗಿ ಆ ಗಾಡಿನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸೊ ಈ ಸೆಲೆಕ್ಷನ್ಗೆ ಕಾರಣ ಆಗಿರೋ ಅನುಷ್ಕಾಗೆ ಫುಲ್ ಕ್ರೆಡಿಟ್ ಹೋಗ್ಬೇಕು. ಸೂಪರ್ ಅನುಷ್ಕಾ. ಥ್ಯಾಂಕ್ ಯು ಸೋ ಮಚ್ ಅನುಷ್ಕಾ. ಇಟ್ಸ್ ಮೈ ಪ್ಲೆಜರ್ ಮಾವ. ಓ ಮೈ ಗಾಡ್, ನಮ್ಮಪ್ಪನ ಕಾರು. ನಾನು
ನಾನು ನಮ್ಮಪ್ಪನ ಜೊತೆಲಿ ಸುತ್ತಾಡಿದ ಕಾರು, ಆ ಕಾರನ್ನ ನನಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಕೊಡ್ತಿದ್ದೀರಾ? ಮೈ ಗುಡ್ನೆಸ್, ಸಚ್ ಎ ವಂಡರ್ಫುಲ್ ಥಿಂಗ್. ಆದಿತ್ಯ, ಇಷ್ಟು ವರ್ಷಗಳಾದ್ರೂ ಆ ಓನರ್ ಈ ಗಾಡಿನ ಅದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ? ನನಗಂತೂ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಎಂತ ಖುಷಿ ವಿಷಯ ಅಪ್ಪ ಇದು. ನೀವು ತಂದಿರೋ ಸ್ಪೆಷಲ್ ಗಿಫ್ಟ್ ಅಮ್ಮ ಏನಾದ್ರು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ. ಹಾ, ಖಂಡಿತ. ಹಾಗಾದ್ರೆ ಮೊದಲು ಹೋಗಿ ಈ ವಿಷಯನ ಅಮ್ಮಂಗೆ ಹೇಳ್ತೀನಿ. ದೊಡ್ಡ ಯಜಮಾನ್ರೆ, ಏನ್ ಸಾಕ್ತಿ? ಏನಿಲ್ಲ, ಕಾರ್ ತಂದಿರೋ ವಿಚಾರನ ಅಪ್ಪವರು ಖುದ್ದಾಗಿ ಅಮ್ಮವ್ರಿಗೆ ಪ್ರೀತಿಯಿಂದ ಹೇಳ್ಬೇಕು ಅಂತ ಕಾರಲ್ಲಿ ಬರುವಾಗ ಹೇಳ್ತಿದ್ರು. ಈ ವಿಷಯ ನಂಗೆ ತಲೆ ಹೊಳಿಲೇ ಇಲ್ಲ ನೋಡಿ. ಅಪ್ಪ, ಐ ಆಮ್ ಸಾರಿ. ಇರ್ಲಿ, ಪರವಾಗಿಲ್ಲ, ನೀನ್ ಹೋಗಿ ಹೇಳು, ಇಟ್ಸ್ ಓಕೆ. ಈ ವಿಷಯನ ನೀವೇ ಹೇಳ್ಬೇಕು. ಹಾ ಡ್ಯಾಡ್, ನೀವ್ ಯಾವತ್ತಿದ್ರು ಎವರ್ಗ್ರೀನ್ ಹೀರೋ ಅಲ್ವಾ? ಮಾಮ್ ಹತ್ರ ಹೋಗಿ ಲವರ್ ಬಾಯ್ ತರ ನೀವ್ ಹೇಳಿದ್ರೆ ಚಂದ. ಆಯ್ತು. ನನಗೆ ಸರ್ಪ್ರೈಸ್ ಕೊಡ್ತೀರಾ? ನೀವು ನನಗೆ ಸರ್ಪ್ರೈಸ್ ಕೊಡಕ್ಕಿಂತ ಮುಂಚೆ ನಾನೇ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. ನೀವು ನನಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತಿರೋ ಕಾರ್ನ ಹುಡುಕೊಂಡು ನಾನೇ ಅಲ್ಲಿಗೆ ಹೋಗ್ತೀನಿ. ಮೊದಲು ನಾನೇ ನೋಡ್ತೀನಿ, ಆಗ ನನ್ನನ್ನು ಹುಡುಕೊಂಡು ನೀವು ಅಲ್ಲಿಗೆ ಬರ್ತೀರಾ. ನಾನೇ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ರಘು. ಎಸ್. ಹೋಗು ಹೋಗು ಅಖಿಲಾಂಡೇಶ್ವರಿ, ನೀನ್ ಆ ಕಾರ್ ಹತ್ರನೇ ಹೋಗ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಹೋಗು, ಒಳಗಡೆ ಕೂತ್ಕೋತಿದ್ದ ಹಾಗೇನೆ ಲಾಕ್. ಇವತ್ತಿಗೆ ನಿನ್ನ ಆಯಸ್ಸು ಮುಗೀತು ಕಣೆ. ಸರಿ, ನಾನು ಹೋಗಿ ಅಖಿಲ ಕರ್ಕೊಂಡ್ ಬರ್ತೀನಿ. ಆಮೇಲೆ ನಾವೆಲ್ಲರೂ ಅವಳ ಜೊತೆ ಹೋಗಿ ಆ ಕಾರ್ ನೋಡ್ಕೊಂಡ್ ಬರೋಣ. ಹಾಗೆ ಆಗ್ಲಿ ಅಪ್ಪ. ಓಕೆ. ಮಾವ, ಏನಮ್ಮ? ಇಫ್ ಯು ಡೋಂಟ್ ಮೈಂಡ್, ನೀವ್ ಅತ್ತೆಗೆ ಅಂತ ತಂದಿರೋ ಆ ಸ್ಪೆಷಲ್ ಗಿಫ್ಟ್ ನ ಮೊದ್ಲು ಅತ್ತೆನೇ ನೋಡಿ. ಅದಕ್ಕೆ ನೀವ್ ರೂಮ್ ಹತ್ರ ಹೋಗಿ ಅತ್ತೆ ಒಬ್ರನ್ನೇ ಕಾರ್ ಹತ್ರ ಕಳ್ಸಿ. ಆಮೇಲೆ ನಾವ್ ಹಿಂದೆನೆ ಹೋಗೋಣ. ಅತ್ತೆಗಾಗೋ ಖುಷಿನ ನಾವೆಲ್ಲರೂ ಮರೇಲಿ ನಿಂತ್ ನೋಡೋ ಮಜಾನೇ ಬೇರೆ. ಹಾ, ಗುಡ್ ಐಡಿಯಾ. ಹಾಗೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮಾವ. ಇವತ್ತು ಅರ್ಸನ್ ಕೋಟೆಲಿರೋ 11 ಜನರಲ್ಲಿ 1 ವಿಕೆಟ್ ಡಮ್ಮಾರ್ ಆಗುತ್ತೆ. ಅಖಿಲ ಎಲ್ಲಿ ಹೋದ್ಲು? ಫೋನ್ ಇಲ್ಲೇ ಬಿಟ್ಟು ಎಲ್ಲಿ ಹೋಗಿದ್ದಾಳೆ? ಇದೇನ್ ಮಾವ, ಒಬ್ರೇ ಬರ್ತಿದ್ದೀರಾ? ಅತ್ತೆ ಎಲ್ಲಿ? ಅನುಷ್ಕಾ, ಅಖಿಲ ರೂಮಲ್ಲಿಲ್ಲ. ರೂಮಲ್ಲಿಲ್ವಾ? ಇನ್ನೆಲ್ಲಿಗೆ ಹೋದ್ರು? ಪಾರ್ವತಿ, ಅಮ್ಮ ಅವ್ರು ಎಲ್ಲಿ ಹೋಗಿದ್ದಾರೆ ಸ್ವಲ್ಪ ನೋಡಮ್ಮ. ಸರಿಯಪ್ಪ. ಅಮ್ಮ, ಅಮ್ಮ, ಅಮ್ಮ,
ಅಮ್ಮ 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 ಓಪನ್ ಆಗಿದೆ. ನನಗೆ ಸರ್ಪ್ರೈಸ್ ಕೊಡೋ ಖುಷಿಲಿ ರಘು ಕಾರ್ ಕೀನು ಇಲ್ಲೇ ಇಟ್ಬಿಟ್ಟಿದ್ದಾರೆ. ವಾವ್, ವಂಡರ್ಫುಲ್. ಏನ್ ಸೌಂಡು? ಅಪ್ಪ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು ಎಲ್ಲೂ ಕಾಣಿಸ್ತಿಲ್ವಾ?
ಮತ್ತೆಲ್ಲಿ ಹೋಗಿದ್ದಾಳೆ? ಫೋನ್ ಕೂಡ ರೂಮಲ್ಲೇ ಇತ್ತಲ್ಲ. ಡ್ಯಾಡ್, ನನ್ಗನ್ಸುತ್ತೆ ಬೆಳಗ್ಗೆಯಿಂದ ಮಾಮ್ ಗಿಫ್ಟ್ ಕೊಡಕ್ ನೀವು ಸತಾಯಿಸಿದ್ರಲ್ಲ, ಅದಕ್ಕೆ ಮಾಮ್ ಈಗ ನಿಮಗ್ ಸರ್ಪ್ರೈಸ್ ಕೊಡಕ್ಕೆ ಈ ತರ ಸತಾಯಿಸ್ತಾ ಇದಾರೆ ಅಂತ. ಇರ್ಬೇಕು ಭಾವ. ನೋನು, ಅವು ಯಾವತ್ತೂ ಈ ರೀತಿ ಮಾಡಲ್ಲ. ಮನೆಯಲ್ಲಿ ಯಾರಾದ್ರೂ ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದ್ರೆ ಒದ್ದಾಡ್ಬಿಡ್ತಾಳೆ. ಅಂತದ್ರಲ್ಲಿ ನಮ್ಮನ್ನ ಈ ರೀತಿ ಕಾಣಿಸ್ತಾಳ? ನೋವೇ. ಅಪ್ಪ ಹೇಳ್ತಾರದು ಕರೆಕ್ಟ್. ಅಮ್ಮ ಆ ರೀತಿ ಹುಡುಗಾಟ ಎಲ್ಲ ಆಡಲ್ಲ. ಹಾಗಾದ್ರೆ ಮಾಮ್ ಎಲ್ಲಿಗೆ ಹೋಗಿರ್ಬೋದು? ಅಪ್ಪ, ಎಲ್ರು ಅಮ್ಮನ ಒಂದೊಂದ್ ಕಡೆ ಹುಡ್ಕೋಣ. ಅಕ್ಕ ಎಲ್ಲಿ ಹೋದ್ರು? ಅದು ಇಷ್ಟೊತ್ತಲ್ಲಿ. ಇಫ್ ಯು ಡೋಂಟ್ ಮೈಂಡ್, ನೀವ್ ಅತ್ತೆಗೆ ಅಂತ ತಂದಿರೋ ಆ ಸ್ಪೆಷಲ್ ಗಿಫ್ಟ್ ನ ಮೊದ್ಲು ಅತ್ತೆನೇ ನೋಡ್ಲಿ. ಅದಕ್ಕೆ ನೀವ್ ರೂಮ್ ಹತ್ರ ಹೋಗಿ ಅತ್ತೆ ಒಬ್ರನ್ನೇ ಕಾರ್ ಹತ್ರ ಕಳ್ಸಿ. ಆಮೇಲೆ ನಾವ್ ಹಿಂದೆನೆ ಹೋಗೋಣ. ಅತ್ತೆಗಾಗೋ ಖುಷಿನ ನಾವೆಲ್ಲರೂ ಮರೇಲಿ ನಿಂತ್ ನೋಡೋ ಮಜಾನೇ ಬೇರೆ. ಅಮ್ಮ ಇಲ್ಲೂ ಇಲ್ವಲ್ಲ? ಕಾರ್ ಆನ್ ಆಗಿದ್ಯಲ್ಲ?